ವಿಶ್ವದ ಅತಿ ದೊಡ್ಡ ಸರಣಿ ಕೊಲೆಗಾರ. ಅವನಿಗೆ ಕಂಪ್ಯೂಟರ್ ಹೇಗೆ ನಿರ್ವಹಿಸಬೇಕೆಂದು ತಿಳಿದಿದ್ದರೆ ಬಹುಶಃ ಎಂದಿಗೂ ಪೊಲೀಸರ ಬಲೆಗೆ ಬೀಳುತ್ತಿರಲಿಲ್ಲ. ಯೋಚಿಸಿ, ಈ ರೀತಿಯ ಒಬ್ಬ ಸರಣಿ ಕೊಲೆಗಾರ, ತನ್ನ ಬಲಿಪಶುವಿನ ಸ್ನೇಹಿತನಾಗಿರುವ ವ್ಯಕ್ತಿ, ಊರಿನಲ್ಲಿ ಹೆಸರುವಾಸಿ ಮತ್ತು ಅವನೊಬ್ಬ ಪ್ರಸಿದ್ಧ ಹೆಸರು ಪಡೆದ ಡಾಕ್ಟರ್. ಇದೊಂದು ಬೆರಗುಗೊಳಿಸುವ ಕಥೆಯಾಗಿದ್ದು, ತನ್ನ ಕ್ಲಿನಿಕನ್ನು ಜೀವಗಳನ್ನು ಉಳಿಸಲು ಅಲ್ಲ, ಬದಲಾಗಿ ಜೀವಗಳನ್ನು ತೆಗೆಯಲು ಬಳಸಿದ ಡಾಕ್ಟರ್ ಹೆರಾಲ್ಡ್ ಶಿಪ್ಮನ್ ಬಗ್ಗೆ. ಹೌದು, ಕೇವಲ 30,000 ಜನ ವಾಸ ಮಾಡುತ್ತಿರುವ ಇಂಗ್ಲೆಂಡಿನ ಹೈಡ್ ಎಂಬ ಒಂದು ಚಿಕ್ಕ ನಗರ. ಅಲ್ಲಿ 27 ವರ್ಷಗಳ ಕಾಲ ಎಲ್ಲರ ನಡುವೆ ಯಾರಿಗೂ ಅರಿಯದೆ ಸರಣಿ ಕೊಲೆಗಳನ್ನು ಮಾಡುತ್ತಿದ್ದ. ಒಂದು ವೇಳೆ ಅವನು ಈ ಚಿಕ್ಕ ತಪ್ಪು ಮಾಡದೇ ಇದ್ದರೆ 250ಕ್ಕೂ ಹೆಚ್ಚು ಜನರನ್ನು ಕೊಂದ ನಂತರವೂ ಯಾರಿಗೂ ಡಾಕ್ಟರ್ ಹೆರಾಲ್ಡ್ ಶಿಪ್ಮನ್ನನ ಮೇಲೆ ಅನುಮಾನವಾಗುತ್ತಿರಲಿಲ್ಲ, ಆಗುವುದೂ ಇಲ್ಲ. ಜನರನ್ನು ಕೊಳ್ಳಲು ಕಾರಣ ಏನು? ಯಾಕೆ ಇಷ್ಟು ವರ್ಷಗಳ ಕಾಲ ಪೊಲೀಸರ ಬಲೆಗೆ ಬಿದ್ದಿರಲಿಲ್ಲ? ಹಾಗೂ 27 ವರ್ಷಗಳಿಂದ ನಡೆದ ಸರಣಿ ಕೊಲೆಯ ಪುರಾವೆ ಪೊಲೀಸರಿಗೆ ಹೇಗೆ ಸಿಗುತ್ತೆ? ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬ್ಯಾರಿ ಮುಸ್ಲಿಂ ಆರ್ಮಿ ಮತ್ತೊಂದು ವಿಡಿಯೋದಲ್ಲಿ ಸುಸ್ವಾಗತ. ಪ್ರೇಕ್ಷಕರೇ, ಡಾಕ್ಟರ್ ಹೆರಾಲ್ಡ್ ಶಿಪ್ಮೆನ್ ಇಂಗ್ಲೆಂಡಿನ ಮಂಚೆಸ್ಟರ್ ಸಮೀಪ ಹೈಡ್ ಎಂಬ ಒಂದು ಚಿಕ್ಕ ನಗರದಲ್ಲಿ ತನ್ನ ಕ್ಲಿನಿಕ್ ನಡೆಸುತ್ತಿದ್ದ. ಇಲ್ಲಿನ ಒಟ್ಟು ಜನಸಂಖ್ಯೆ 30,000 ಹತ್ತಿರ ಇದ್ದರೂ ಅದರಲ್ಲಿ 3,000 ಜನರು ಡಾಕ್ಟರ್ ಶಿಪ್ಮೆನ್ನ ರೋಗಿಗಳಾಗಿದ್ದರು. ಡಾಕ್ಟರ್ ಹೆಚ್ಚಾಗಿ ಒಂಟಿಯಾಗಿ ವಾಸಿಸುವ ಮತ್ತು ತುಂಬಾ ವಯಸ್ಸಾದ ರೋಗಿಗಳನ್ನು ಗುರಿಯಾಗಿಸಿಕೊಂಡಿದ್ದರು, ಯಾಕೆಂದರೆ ಅವರ ಸಾವನ್ನು ಯಾರೂ ಅನುಮಾನಿಸುತ್ತಿರಲಿಲ್ಲ. ಡಾಕ್ಟರ್ ಶಿಪ್ಮೆನ್ ಆ ರೋಗಿಗಳಿಗೆ ಗರಿಷ್ಠ ಸಮಯವನ್ನು ನೀಡುತ್ತಿದ್ದ. ಅವರ ಮನೆಗೆ ಹೋಗಿ ಅವರ ಮಾತುಗಳನ್ನು ಕೇಳಿ ಅವರ ಹೃದಯದ ಮೇಲಿನ ಭಾರವನ್ನು ಕಡಿಮೆ ಮಾಡುತ್ತಿದ್ದ. ಅವರು ನಿಜವಾಗಿಯೂ ಒಂಟಿಯಾಗಿರುತ್ತಾರೆ ಎಂದು ಅವರಿಗೆ ಅರಿವು ಮೂಡಿಸುತ್ತಿದ್ದ. ಆದರೆ ಡಾ. ಶಿಪ್ಮನ್ ಅವರು ಹೇಳುವ ಎಲ್ಲವನ್ನೂ ಕೇಳಲು ಇದ್ದಾರೆ ಅನ್ನುವ ರೀತಿಯಲ್ಲಿ ಇದ್ದ. ವಾಸ್ತವವಾಗಿ ಕೆಲವು ರೋಗಿಗಳು ಡಾಕ್ಟರ್ ಶಿಪ್ಮೆಂಟನ್ನು ಎಷ್ಟು ನಂಬುತ್ತಾರೆಂದರೆ ಅವರು ತಮ್ಮ ಮನೆಯ ಕೀಲಿಗಳನ್ನು ಸಹ ಅವರಿಗೆ ನೀಡುತ್ತಿದ್ದರು. ಅವರ ಈ ಮನೋಭಾವದಿಂದಾಗಿ ಅವರು ಹೈಡ್ನಲ್ಲಿ ಸಾಕಷ್ಟು ಪ್ರಸಿದ್ಧರಾದರು, ಏಕೆಂದರೆ ಜನರು ಡಾಕ್ಟರ್ ಶಿಪ್ಮೆಂಟ್ ಮಾತಿನ ಮೂಲಕ ವೃದ್ಧರನ್ನು ಗುಣಪಡಿಸುತ್ತಾರೆ ಎಂದು ಭಾವಿಸಿದ್ದರು. ಆದರೆ ಇದೆಲ್ಲದರ ನೆಪದಲ್ಲಿ ಡಾಕ್ಟರ್ ಶಿಪ್ಮನ್ ಅವರು ಯಾವ ಸಮಯದಲ್ಲಿ ಯಾರು ಒಂಟಿಯಾಗಿರುತ್ತಾರೆ ಎಂಬುದರ ಕುರಿತು ಸಂಭಾಷಣೆಗಳ ಮೂಲಕ ಎಲ್ಲಾ ವಿವರಗಳನ್ನು ಹೊರತೆಗೆಯಲು ಪ್ರಯತ್ನಿಸಿದರು. ಯಾರ ಬಳಿ ಎಷ್ಟು ಸಂಪತ್ತು ಮತ್ತು ಆಸ್ತಿ ಇದೆ, ಮನೆಗೆ ಯಾರೆಲ್ಲ ಬರುತ್ತಾರೆ ಮತ್ತು ಸಂಬಂಧಿಕರು ಎಲ್ಲಿ ವಾಸಿಸುತ್ತಾರೆ. ಡಾಕ್ಟರ್ ಶಿಪ್ಮೆಂಟ್ ತೃಪ್ತರಾದಾಗ ಅವರು ತಮ್ಮ ರೋಗಿಯನ್ನು ಅತಿಯಾದ ಔಷಧವನ್ನು ನೀಡಿ ಕೊಲ್ಲುತ್ತಿದ್ದ. ಸತ್ತವರು 80 ವರ್ಷಕ್ಕಿಂತ ಮೇಲ್ಪಟ್ಟಿದ್ದರೆ ಅವರ ಸಾವಿನ ಬಗ್ಗೆ ಯಾರಿಗೂ ಅನುಮಾನವಿರಲಿಲ್ಲ. ಈ ಅನುಕ್ರಮವು ಹಲವು ವರ್ಷಗಳ ಕಾಲ ಮುಂದುವರೆಯಿತು. ಅವನು ಸ್ವತಃ ತಪ್ಪು ಮಾಡುವವರೆಗೆ ಸಿಕ್ಕಿ ಬೀಳುವುದನ್ನು ಮರೆತುಬಿಡಿ, ಯಾರೂ ಅವನನ್ನು ಅನುಮಾನಿಸಲಿಲ್ಲ. ಡಾಕ್ಟರ್ ಶಿಪ್ಮೆನ್ ತನ್ನ ವೃತ್ತಿಜೀವನವನ್ನು ಹೈತ್ನಿಂದ 70 ಕಿಲೋಮೀಟರ್ ದೂರದಲ್ಲಿರುವ ಪಾಂಟೆಫ್ರಾಕ್ಟ್ ಎಂಬ ಪಟ್ಟಣದಲ್ಲಿ ಪ್ರಾರಂಭಿಸಿದರು. ಅಲ್ಲಿ ಅವರು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದರು. 1974ರಲ್ಲಿ ಪಾಂಟೆಫ್ರಾಕ್ಟ್ ಬಿಟ್ಟು ಟೋಡ್ ಮೋರ್ಡೆನ್ಗೆ ರವಾನಿಸಿದರು. ಅಲ್ಲಿ ಅವರು ಅಬ್ರಹಾಂ ಎಂಡೈ ರೋಡ್ ವೈದ್ಯಕೀಯ ಕೇಂದ್ರದಲ್ಲಿ ಜನರಲ್ ಪ್ರಾಕ್ಟೀಷನರ್ ಆಗಿ ಉದ್ಯೋಗ ಪಡೆದರು. ತನ್ನ ಕೆಲಸದ ಸಮಯದಲ್ಲಿ ಅವರು ಕೆಲವು ರೋಗಿಗಳಿಗೆ ಹೆಚ್ಚಿನ ಪ್ರಮಾಣದ ಪೆಥೆಡೈನ್ ಎಂಬ ಔಷಧಿಯನ್ನು ಶಿಫಾರಸು. ಪೆಥೆಡೈನ್ ಒಂದು ಪೇಯ್ನ್ ಕಿಲ್ಲರ್ ಮಾತ್ರವಲ್ಲ, ಅದು ವಾಸ್ತವವಾಗಿ ಒಂದು ಮಾದಕ ದ್ರವ್ಯವಾಗಿತ್ತು. ಡಾಕ್ಟರ್ ಶಿಪ್ಮೆಂಟ್ ಮಾದಕ ದ್ರವ್ಯಗಳ ವ್ಯಸನಿಯಾಗಿದ್ದರು ಮತ್ತು ಅವರು ಉದ್ದೇಶಪೂರ್ವಕವಾಗಿ ಈ ಔಷಧಿಯನ್ನು ತಮ್ಮ ರೋಗಿಗೆ ಶಿಫಾರಸು ಮಾಡುತ್ತಿದ್ದರು. ಅವರು ಇದನ್ನು ತನ್ನ ರೋಗಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿತ್ತು, ಅವರು ಸ್ವತಃ ಉಪಯೋಗಿಸುತ್ತಿದ್ದರು. ಆದರೆ ರೋಗಿಗಳಿಗೆ ಈ ಔಷಧಿಯ ಅಗತ್ಯವೂ ಇರಲಿಲ್ಲ. ಔಷಧಿ ತೆಗೆದುಕೊಂಡ ನಂತರ ರೋಗಿಯು ತುಂಬಾ ಚೆನ್ನಾಗಿ ಅನಿಸುತ್ತಿತ್ತು. ಆದರೆ ವಾಸ್ತವದಲ್ಲಿ ಮಾದಕ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆಂದು ಅವರಿಗೆ ತಿಳಿದಿರಲಿಲ್ಲ. ಶಿಪ್ಮೆಂಟ್ನ ರೋಗಿಗಳು ಬಯಸದಿದ್ದರೂ ಸಹ ಅದರ ಕಡೆಗೆ ಆಕರ್ಷಿತರಾಗಲು ಇದು ಕಾರಣವಾಗಿತ್ತು. ಸಿಕ್ಕಿಬಿದ್ದ ನಂತರ ಆಸ್ಪತ್ರೆ ಆಡಳಿತವು ಡಾ. ಶಿಪ್ಮೆಂಟ್ ಅವರನ್ನು ವಜಾಗೊಳಿಸಿತು ಮತ್ತು ವಿಷಯವು ಅವರ ಪರವಾನಗಿಯನ್ನು ರದ್ದುಗೊಳಿಸುವವರೆಗೂ ತಲುಪಿತು. ಆದರೆ ಅವರು ಕೇವಲ 600 ಪೌಂಡ್ ದಂಡ ಪಾವತಿಸಿ ಪುನರ್ವಸತಿ ಕೇಂದ್ರಕ್ಕೆ ದಾಖಲಾಗಿದ್ದರು. ಆದ್ದರಿಂದ ಅವರ ಪರವಾನಗಿಯನ್ನು ರದ್ದುಗೊಳಿಸುವುದನ್ನು ಅಲ್ಲಿಗೆ ನಿಲ್ಲಿಸಿ ಬಿಟ್ಟರು. ಸೇವ್ಡ್ ಫ್ರಮ್ ಕ್ಯಾನ್ಸಲೇಷನ್ನಲ್ಲಿ ಸ್ವಲ್ಪ ಸಮಯ ಕಳೆದು ಎಲ್ಲರೂ ಈ ವಿಷಯವನ್ನು ಮರೆತು ಹೋದ ನಂತರ ಅವರು 1977ರಲ್ಲಿ ಹೈಡ್ಗೆ ಮರಳಿದರು. ಅಲ್ಲಿ ಅವರು ಡೊನ್ನಿಬ್ರೂಕ್ ವೈದ್ಯಕೀಯ ಕೇಂದ್ರದಲ್ಲಿ ಸಾಮಾನ್ಯ ವೈದ್ಯರಾದರು. ಅವರು 1980ರಲ್ಲಿ OGP ಹುದ್ದೆಯಲ್ಲಿ ಅಭ್ಯಾಸ ಮುಂದುವರೆಸಿದರು ಮತ್ತು ಈ ಅವಧಿಯಲ್ಲಿ ಅವರು ಮಾದಕ ವ್ಯಸನವನ್ನು ಬಿಡಲಿಲ್ಲ ಹಾಗೂ ಕಂದು ರೋಗಿಯನ್ನು ಕೊಲ್ಲುವ ಅವಕಾಶವನ್ನು ಕಂಡುಕೊಳ್ಳಲಿಲ್ಲ. ಆದರೆ 1993ರಿಂದ ಇನ್ವರ್ಟರ್ನ ಆವರ್ತನ ಗಣನೀಯವಾಗಿ ಹೆಚ್ಚಾಯಿತು. ಅವರು ಹೈಡ್ನಲ್ಲಿ ತಮ್ಮದೇ ಆದ ಕ್ಲಿನಿಕ್ ಅನ್ನು ತೆರೆದರು ಮತ್ತು ನಗರದಲ್ಲಿ ಅವರು ಒಳ್ಳೆಯ ಹೆಸರನ್ನು ಗಳಿಸಿದರು. ಈ ವಿಷಯವು ಮುಂದಿನ ಹಲವಾರು ವರ್ಷಗಳ ಕಾಲ ಹೀಗೆಯೇ ಮುಂದುವರೆಯಿತು ಮತ್ತು ಡಾಕ್ಟರ್ ಕ್ರಮಗಳನ್ನು ಯಾರೂ ಅನುಮಾನಿಸಿರಲಿಲ್ಲ.
ಮೊದಲ ಬಾರಿಗೆ ಮಾರ್ಚ್ 1998ರಲ್ಲಿ ಡಾಕ್ಟರ್ ಶಿಪ್ಮೆನ್ ನಿರ್ಮಿಸಿದ ಆಸ್ಪತ್ರೆಯ ಎದುರಿನಲ್ಲಿ ಮತ್ತೊಂದು ಆಸ್ಪತ್ರೆಯಲ್ಲಿ ಮೆದುಳಿನ ಶಸ್ತ್ರಚಿಕಿತ್ಸೆಯಲ್ಲಿ ಕೆಲಸ ಮಾಡುತ್ತಿದ್ದ ಡಾಕ್ಟರ್ ಲಿಂಡಾ ರೆನಾಲ್ಟ್ ರವರಿಗೆ ಶಿಪ್ಮೆನ್ನ ರೋಗಿಗಳಲ್ಲಿ ಹೆಚ್ಚಿನ ಮರಣ ಪ್ರಮಾಣ ಇರುವ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದರು. ಅವರು ಏನು ಹೇಳುತ್ತಾರೆಂದರೆ, ಸಣ್ಣ ಕ್ಲಿನಿಕ್ ನಡೆಸುತ್ತಿರುವ ಶಿಪ್ಮೆನ್ ಕಳೆದ 3 ತಿಂಗಳಲ್ಲಿ ಅವರ 16 ರೋಗಿಗಳು ಸಾವು ಕಂಡಿದ್ದಾರೆ ಎಂದು ಅವರು ಹೇಳಿದರು. ಆದರೆ ಹಿಂದಿನ ಶಸ್ತ್ರಚಿಕಿತ್ಸೆಯ ಅದೇ ಅವಧಿಯಲ್ಲಿ ಶಿಪ್ಮೆನ್ ಅವರ ಕ್ಲಿನಿಕ್ಗಿಂತ 3 ಪಟ್ಟು ಹೆಚ್ಚು ರೋಗಿಗಳು ಡಾಕ್ಟರ್ ಲಿಂಡಾ ಹೊಂದಿದ್ದರು. ಆದರೆ ಅವರಲ್ಲಿ ಕೇವಲ 14 ರೋಗಿಗಳ ಸಾವು ಕಂಡಿದ್ದರೆ ಎಂದು ಹೇಳುತ್ತಾರೆ. ಆಗ ಅವರಿಗೆ ಅನುಮಾನ ಹೆಚ್ಚಾಗಲು ಶುರುವಾಯಿತು. ಈ ವಿಷಯ ಅವರಿಗೆ ಗೊತ್ತಾದಾಗ ಡಾಕ್ಟರ್ ಶಿಪ್ಮೆನ್ನ 16ರಲ್ಲಿ 16 ರೋಗಿಗಳ ಮರಣ ನಂತರ ಅವರನ್ನು ಸಮಾಧಿ ಮಾಡಿರಲಿಲ್ಲ ಹೊರತು ಅವರನ್ನು ಸುಟ್ಟು ಹಾಕುತ್ತಿದ್ದರು. ನಿಮಗೆ ಇಲ್ಲಿ ಹೇಳೋದೇನೆಂದರೆ, ಹೆಚ್ಚಿನ ಕ್ರಿಶ್ಚಿಯನ್ ಜನರು ಮರಣ ನಂತರ ಅವರನ್ನು ಸಮಾಧಿ ಮಾಡುತ್ತಾರೆ, ಕೆಲವರು ಸುಡುವ ನಿರ್ಧಾರ ಮಾಡುತ್ತಾರೆ. ಡಾಕ್ಟರ್ ಲಿಂಡರವರು ಅವರ ಸಂಶಯವನ್ನು ಒಂದು ರಿಪೋರ್ಟಿಂಗ್ ಮೂಲಕ ಮಂಚೆಸ್ಟರ್ನ ಗವರ್ನರಿಗೆ ತಿಳಿಸುತ್ತಾರೆ. ಈ ಎಲ್ಲ ವರದಿಗಳೊಂದಿಗೆ ಬರೆದಿತ್ತು, ಶಿಪ್ಮೆನ್ನಿನ ಈ 16 ರೋಗಿಗಳಲ್ಲಿ ಹೆಚ್ಚಿನವುಗಳಿಗಿಂತ ಹೆಚ್ಚು ತುಂಬಾ ವಯಸ್ಸಾದವರು. ಅದಲ್ಲದೆ ಅವರ ಮನೆಯಲ್ಲಿ ಸಾವನ್ನಪ್ಪಿರುತ್ತಾರೆ. ಮತ್ತು ಈ ರೋಗಿಗಳಲ್ಲಿ ಹೆಚ್ಚಿನವರು ಸಾಯುವ ಸಮಯದಲ್ಲಿ ಅವರ ಮನೆಯಲ್ಲಿ ಡಾಕ್ಟರ್ ಶಿಪ್ಮನ್ ಒಬ್ಬರೇ ಇದ್ದರು ಎಂಬುದು ಕಾಕತಾಳೀಯವಾಗಿರಲು ಸಾಧ್ಯವಿಲ್ಲ. ಮನೆಯಲ್ಲಿ ಅನಾರೋಗ್ಯದಿಂದ ಉಂಟಾಗುವ ಹೆಚ್ಚಿನ ಸಾವುಗಳು ಹಾಸಿಗೆಯ ಮೇಲೆ ಸಂಭವಿಸುತ್ತವೆ ಎಂದು ಡಾಕ್ಟರ್ ಲಿಂಡಾ ಹೇಳಿದರು. ಆದರೆ ಡಾಕ್ಟರ್ ಶಿಪ್ ಅವರ ರೋಗಿಯು ಕುರ್ಚಿಯ ಮೇಲೆ ಕುಳಿತು ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ವಿಚಿತ್ರ ರೀತಿಯಲ್ಲಿ ಸಾವನ್ನಪ್ಪಿದರು. ಮತ್ತು ಎರಡನೆಯದಾಗಿ, ಆ ಸಮಯದಲ್ಲಿ ವೈದ್ಯರು ತಪಾಸಣೆಗಾಗಿ ಅವರ ಮನೆಯಲ್ಲಿದ್ದರು ಅಥವಾ ಅವರು ಮೊದಲ ಬಾರಿಗೆ ಅದೇ ಮನೆಗೆ ಹೋಗಿ ರೋಗಿಯನ್ನು ಸತ್ತ ಸ್ಥಿತಿಯಲ್ಲಿ ಕಂಡುಕೊಂಡರು. ಅದು ಯಾವುದೇ ರೀತಿಯಲ್ಲಿ ಸಾಮಾನ್ಯವಾಗಲು ಸಾಧ್ಯವಿಲ್ಲ. ಈ ವರದಿಯ ಆಧಾರದ ಮೇಲೆ ತನಿಖೆಯನ್ನು ನಡೆಸಲಾಯಿತು. ಆದರೆ ಡಾಕ್ಟರ್ ಶಿಪ್ಮೆನ್ ವಿರುದ್ಧ ಪೊಲೀಸರಿಗೆ ಯಾವುದೇ ದೃಢವಾದ ಪುರಾವೆಗಳು ಸಿಗಲಿಲ್ಲ ಮತ್ತು 1 ತಿಂಗಳ ನಂತರ ತನಿಖೆಯನ್ನು ಮುಚ್ಚಲಾಯಿತು. ಡಾಕ್ಟರ್ ಹೆರಾಲ್ಡ್ ಶಿಪ್ಮನ್ ಅವರ ರೋಗಿಗಳು ಸತ್ತಾಗ ಅವರೇ ಫಾರ್ಮ್ಗೆ ಸಹಿ ಹಾಕುತ್ತಿದ್ದರು. ರೋಗಿಗೆ ಚಿಕಿತ್ಸೆ ನೀಡುವ ವೈದ್ಯರು ರೋಗಿಯ ಸಾವಿಗೆ ಕಾರಣವನ್ನು ಬರೆಯಲು ಸಹಿ ಮಾಡಬೇಕಾದ ರೂಪವು ಫಾರ್ಮ್ಗೆ ಆಗಿದೆ. ಆದರೆ ಪ್ರಶ್ನೆ ಯಾವುದು? ಇನ್ನೊಬ್ಬ ವೈದ್ಯರು ಸಹಿ ಮಾಡಬೇಕಾದ ದಾಖಲೆಗಳಿಗೆ ಹೆಚ್ಚಾಗಿ ಡಾಕ್ಟರ್ ಶಿಪ್ಮೆನ್ ಜವಾಬ್ದಾರರಾಗಿರುವ ವೈದ್ಯರು ಅಥವಾ ಅದರ ಬಗ್ಗೆ ಅನುಮಾನವಿಲ್ಲದ ಜನರು ಸಹಿ ಮಾಡುತ್ತಾರೆ. ಈ ರೀತಿಯಾಗಿ ಶಿಪ್ಮೆನ್ ತನ್ನ ರೋಗಿಗಳ ಮರಣ ಪ್ರಮಾಣಪತ್ರಗಳಲ್ಲಿ ನಕಲಿ ಮಾಹಿತಿಯನ್ನು ಬರೆದು ಸುಲಭವಾಗಿ ಕಮಿಷನ್ಗೆ ಕಳುಹಿಸುತ್ತಿತ್ತು ಮತ್ತು ಯಾರಿಗೂ ಏನೂ ಅನುಮಾನ ಬರುತ್ತಿರಲಿಲ್ಲ. ಈ ಪ್ರಕ್ರಿಯೆಯು ಅನೇಕ ಸಾವುಗಳ ತನಿಖೆಗೆ ಕಾರಣವಾಯಿತು ಮತ್ತು ಅದಕ್ಕಾಗಿಯೇ ಕೊಲೆಗಾರನಿಗೆ ತನ್ನ ಉಲ್ಲೇಖಗಳನ್ನು ಸುಲಭವಾಗಿ ಮರೆಮಾಡಲು ಸಾಧ್ಯವಾಯಿತು. ತನಿಖೆ ಮುಗಿದ ನಂತರ ಅವರು ಇನ್ನೂ 3ರನ್ನು ಕೊಂದದರು, ಆದರೆ ಸಿಕ್ಕಿ ಬೀಳುವ ಸಮಯ ದೂರವಿರಲಿಲ್ಲ. ಈ ಕೊಲೆಗಾರನ ಕೊನೆಯ ಬಲಿಪಶು 18 ವರ್ಷಗಳ ಕಾಲ ಹೈಡ್ನ ಮಾಜಿ ಮೇಯರ್ ಆಗಿದ್ದ ಕ್ಯಾಥರಿನ್ ಕರಂಟ್ಲಿ ಜೂನ್ 24, 1998ರಂದು ತಮ್ಮ ಮನೆಯಲ್ಲಿ ನಿಧನರಾದರು ಮತ್ತು ಕ್ಯಾಥರಿನ್ ಎಲ್ಲಿಲ್ಲದಿದ್ದರೂ ಜೀವಂತವಾಗಿ ನೋಡಿದ ಕೊನೆಯ ವ್ಯಕ್ತಿ ಡಾಕ್ಟರ್ ಶಿಪ್ಮನ್ ರವರಾಗಿದ್ದರು. ನಂತರ ಅವರು ಮರಣ ಪ್ರಮಾಣಪತ್ರಕ್ಕೆ ಸಹಿ ಹಾಕಿದರು ಮತ್ತು ಸಾವಿಗೆ ವೃದ್ಧಾಪ್ಯ ಕಾರಣ ಎಂದು ಪಟ್ಟಿ ಮಾಡಿದರು. ಕ್ಯಾಥ್ಲೀನ್ ಅವರ ಮಗಳು, ಸ್ವತಃ ವಕೀಲೆಯಾಗಿದ್ದ ಏಂಜೆಲಾ ವೋಟರ್, ತನ್ನ ತಾಯಿಯ ಅಕಾಲಿಕ ಮರಣದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಅವರು ತನ್ನ ತಾಯಿಯಿಂದ ಒಂದು ಉಯಿಲನ್ನು ಕಂಡುಕೊಂಡಾಗ ಅದರಲ್ಲಿ ಅವರು ತಮ್ಮ ಮನೆಯನ್ನು ಡಾಕ್ಟರ್ ಶಿಪ್ಮೆನ್ ಹೆಸರಿನಲ್ಲಿ ಬರೆದಿದ್ದರು. ಡಾಕ್ಟರ್ ಶಿಪ್ಮನ್ ಆ ಕುಟುಂಬಕ್ಕೆ ತುಂಬಾ ಆಪ್ತರಾಗಿದ್ದರು ಮತ್ತು ಅವರು ಮನೆಯನ್ನು ವಿಲ್ನಲ್ಲಿ ಪಡೆದಿರುವುದು ಅನುಮಾನಕ್ಕೆ ಕಾರಣವಾಗಲಿಲ್ಲ. ಬದಲಾಗಿ ತನ್ನ ತಾಯಿಗೆ 2 ಮನೆಗಳಿದ್ದು ವಿಲ್ನಲ್ಲಿ ಒಂದೇ ಒಂದು ಮನೆಯನ್ನು ಉಲ್ಲೇಖಿಸಿರುವುದು ಏಂಜೆಲಾಗೆ ಅನುಮಾನ ಮೂಡಿಸಿತು. ಏಂಜೆಲಾ ಗಡಿ ಪೊಲೀಸರ ಬಳಿಗೆ ಹೋದಳು. ಅವರು ಮತ್ತೆ ತನಿಖೆಯನ್ನು ಪ್ರಾರಂಭಿಸಿದರು. ಕ್ಲಿನಿಕ್ ವೇಶ್ಯೆಯ ದೇಹವನ್ನು ಸಮಾಧಿಯಿಂದ ಹೊರತೆಗೆದು ಶವಪರೀಕ್ಷೆಗೆ ಕಳುಹಿಸಲಾಯಿತು. ಆಕೆಯ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಡೈಮಾರ್ಫಿನ್ ಅಂದರೆ ಹೆರಾಯಿನ್ ಕಂಡುಬಂದಿದೆ. ಪೊಲೀಸರು ಡಾಕ್ಟರ್ ಶಿಪ್ಮೆನ್ ಅವರನ್ನು ಕೇಳಿದಾಗ ಗ್ರಾಂಟಿ ಹೆರಾಯಿನ್ ವ್ಯಸನಿಯಾಗಿದ್ದಾಳೆ ಮತ್ತು ಆಕೆಗೆ ಚಿಕಿತ್ಸೆ ನೀಡುವ ಮೊದಲು ಅವರು ತಮ್ಮ ಕಂಪ್ಯೂಟರ್ನಲ್ಲಿ ಇದನ್ನು ಬರೆದಿದ್ದಾರೆ ಎಂದು ಹೇಳಿದರು. ಡಾಕ್ಟರ್, ನಾನು ಇತ್ತೀಚೆಗೆ ಗಣಕೀಕೃತ ವೈದ್ಯಕೀಯ ಜರ್ನಲ್ನಲ್ಲಿ ಜೀವನದ ಅಂತ್ಯದ ಅಧ್ಯಯನಗಳನ್ನು ಮಾಡಲು ಪ್ರಾರಂಭಿಸಿದೆ. ಆದರೆ ಆ ನಮೂದುಗಳಲ್ಲಿ ಅವನ ಕಂಡುಬಂದಿದ್ದರು ತನ್ನ ಸಾವಿಗೆ ಮುಂಚಿನ ದಿನಾಂಕವನ್ನು ನಮೂದಿಸಿದ್ದರು. ಕಂಪ್ಯೂಟರ್ನಲ್ಲಿ ಆ ಫೈಲ್ನ ಕೊನೆಯ ಸಂಪಾದನೆಯಲ್ಲಿ ಸ್ವಯಂಚಾಲಿತವಾಗಿ ಸೇವ್ ಆಗುತ್ತೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಆ ಕಂಪ್ಯೂಟರ್ನಲ್ಲಿನ ನಮೂದುಗಳನ್ನು ಪೊಲೀಸರು ಪರಿಶೀಲಿಸಿದಾಗ ಕ್ಯಾಥ್ಲೀನ್ ಸಾವಿನ ನಂತರ ಈ ನಮೂದನ್ನು ಸೇವ್ ಮಾಡಿದರೆಂದು ಕಂಡುಬಂದಿತ್ತು. ಈ ಸಾಕ್ಷ್ಯವೇ ಕೊಲೆಗಾರನ ಬಂಧಿಸಲು ಸಾಕಾಗಿತ್ತು. ಆದರೆ ಪೊಲೀಸರಿಗೆ ಟೈಪ್ ರೈಟರ್ ಕೂಡ ಸಿಕ್ಕಿತು. ಇದನ್ನು ಬಳಸಿಕೊಂಡು ಸುಳ್ಳು ವಿಲ್ ಬರೆಯಲಾಗಿದೆ. ಸ್ಪ್ಯಾನಿಷ್ ಟೈಪ್ ರೈಟರ್ಗಳಲ್ಲಿನ ಕೆಲವು ಅಕ್ಷರಗಳು ದೋಷಪೂರಿತವಾಗಿರುವುದನ್ನು ಕಂಡುಹಿಡಿಯಲಾಯಿತು ಮತ್ತು ಅವರು ಅದೇ ಅಕ್ಷರಗಳನ್ನು ಖಾತರಿಪಡಿಸಿದರು. ಸೆಪ್ಟೆಂಬರ್ 1998ರಲ್ಲಿ ಪೊಲೀಸರು ಪ್ರಸಿದ್ಧ ಹೈಟ್ಸ್ ವೈದ್ಯ ಹೆರಾಲ್ಡ್ ಶಿಪ್ಮನ್ ಅವರನ್ನು ಬಂಧಿಸಿದರು.
ಈ ವಿಷಯ ಬೆಳಕಿಗೆ ಬಂದಾಗ ತಮ್ಮ ಪ್ರೀತಿಪಾತ್ರರ ಸಾವು ಬಾಧಿತರಾದ ಜನರು ಸಹ ಮುಂದೆ ಬಂದರು. ಅವರಿಗೆ ಅನುಮಾನವಿತ್ತು. ಆದರೆ ನಗರದ ಪ್ರಸಿದ್ಧ ವೈದ್ಯರ ಮುಂದೆ ಅವನಿಗೆ ಧ್ವನಿ ಎತ್ತಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯದ ಹಿಂದೆ ಡಾಕ್ಟರ್ ಶಿಪ್ಮೆನ್ನಿಂದಾಗಿ ಸಾವನ್ನಪ್ಪಿದ ಇತರ 15 ರೋಗಿಗಳನ್ನು ಸಹ ಪೊಲೀಸರು ತನಿಖೆ ನಡೆಸಿದರು. ಈ ಎಲ್ಲಾ ಸಂದರ್ಭಗಳಲ್ಲಿ ರೋಗಿಗೆ ಡೈಮಾರ್ಫಿನ್ನ ಮಾರಕ ಪ್ರಮಾಣವನ್ನು ನೀಡಲಾದ ಯಾದೃಚ್ಛಿಕ ಮಾದರಿ ಕಂಡುಬಂದಿದೆ. ಅವರೇ ಮರಣ ಪ್ರಮಾಣಪತ್ರಕ್ಕೆ ಸಹಿ ಹಾಕಿದರು ಮತ್ತು ಸಾವಿಗೆ ಕಾರಣವನ್ನು ಪೊಲೀಸ್ ಎಂದು ಬರೆಯಲಾಗಿದೆ. ಸುಟ್ಟ ನಂತರ ಎಲ್ಲಾ ಪುರಾವೆಗಳು ನಾಶವಾಗುವಂತೆ ದಹನ ಮಾಡುವಂತೆ ಡಾಕ್ಟರ್ ಶಿಪ್ಮೆನ್ ಸಲಹೆ ನೀಡಿದ್ದರು. ಸ್ಪ್ಯಾನಿಷ್ ಆರೈಕೆಯಲ್ಲಿ ಹಲವಾರು ರೋಗಿಗಳು ಹೇಗೆ ಸಾವನ್ನಪ್ಪಿದ್ದಾರೆ ಎಂಬುದನ್ನು ಶಿಪ್ಮನ್ ವಿಚಾರಣೆ ಮರುಪರಿಶೀಲಿಸಿತು. ತನಿಖಾ ತಂಡವು ಆ ಎಲ್ಲಾ ದಾಖಲೆಗಳು, ಮರಣ ಪ್ರಮಾಣಪತ್ರ ಮತ್ತು ವೈದ್ಯಕೀಯ ದಾಖಲೆಗಳನ್ನು ತನಿಖೆ ಮಾಡಿತು. ನಮಗೆ ಹತ್ತಿರವಿರುವ ಯಾರೋ ಅದನ್ನು ನಿರ್ವಹಿಸಿದರು. ಇದಲ್ಲದೆ ಅವರ ಕುಟುಂಬಗಳನ್ನು ಸಹ ಸಂದರ್ಶಿಸಲಾಯಿತು. ಡಾಕ್ಟರ್ ಶಿಪ್ಮೆನ್ನ ರೋಗಿಗಳ ಸಂಬಂಧಿಕರು ಮತ್ತು ಕೆಲವು ಶವಗಳನ್ನು ಹೊರತೆಗೆಯಲಾಯಿತು ಮತ್ತು ಅವರ ವಿಧಿವಿಜ್ಞಾನ ಮರಣೋತ್ತರ ಪರೀಕ್ಷೆಯನ್ನು ಸಹ ಮಾಡಲಾಯಿತು. ಈ ಪ್ರಕ್ರಿಯೆಯು ಬಹಳ ವಿವರವಾಗಿತ್ತು. ಈ ಅವಧಿಯಲ್ಲಿ 1975ರಿಂದ ಅವರು ಸಿಕ್ಕಿಬೀಳುವವರೆಗೆ ಡಾಕ್ಟರ್ ಶಿಪ್ಮೆನ್ ಹತ್ತಿರವಿರುವ ಒಟ್ಟು 218 ರೋಗಿಗಳನ್ನು ಕೊಲೆ ಮಾಡಿದ್ದಾರೆ ಎಂದು ಕಂಡುಹಿಡಿಯಲಾಯಿತು. ಇದು ದೃಢೀಕೃತ ಸಂಖ್ಯೆಯಾಗಿದೆ, ಆದರೆ ಅನೇಕ ಸಂದರ್ಭಗಳಲ್ಲಿ ಪುರಾವೆಗಳ ಕೊರತೆಯಿಂದಾಗಿ ಅವುಗಳನ್ನು ದೃಢೀಕರಿಸಲಾಗಿಲ್ಲ. ಈ ಸಂಖ್ಯೆ 260ಕ್ಕೆ ಏರಬಹುದು ಎಂದು ಅಂದಾಜಿಸಲಾಗಿದೆ. 15 ಮರಣದಂಡನೆ ಅಪರಾಧಗಳಿಗೆ ನ್ಯಾಯಾಲಯವು ಶಿಪ್ಮೆನ್ಗೆ 15 ಬಾರಿ ಮರಣದಂಡನೆ ವಿಧಿಸಿತು. ಅಂದರೆ ಅವನು ಜೀವಂತವಾಗಿರುವವರೆಗೆ ಅವನು ಜೈಲಿನಿಂದ ಹೊರಬರಲು ಸಾಧ್ಯವಾಗಲಿಲ್ಲ. ಆದರೆ 2004ರಲ್ಲಿ ಅವನು ತನ್ನ ಕೋಣೆಯ ಸರಳುಗಳಿಗೆ ಬೆಡ್ಶೀಟ್ ಕಟ್ಟಿ ನೇಣು ಬಿಗಿದುಕೊಂಡನು. ಅವನ ಮರಣದ ನಂತರ ಅವನ ಜೈಲು ಸಹೋದ್ಯೋಗಿಗಳಲ್ಲಿ ಒಬ್ಬರು ಆಶ್ಚರ್ಯದಿಂದ ಕಾಯುತ್ತಿದ್ದರು. ಇದರಲ್ಲಿ ಅವನು ವಾಸ್ತವವಾಗಿ 218 ಅಥವಾ 260 ಜನರನ್ನು ಅಲ್ಲ, ಬರೋಬ್ಬರಿ 508 ಜನರನ್ನು ಕೊಂದಿದ್ದನು ಮತ್ತು ಅವನೇ ಅವರಿಗೆ ಇದನ್ನು ಹೇಳಿದ್ದನು. ಅವನು ಇಷ್ಟೊಂದು ಕೊಲೆಗಳನ್ನು ಮಾಡಿದ್ದಕ್ಕೆ ನಿಜವಾದ ಕಾರಣ ಇಲ್ಲಿಯವರೆಗೆ ಬಹಿರಂಗಗೊಂಡಿಲ್ಲ. ಕೆಲವರು ಇದನ್ನು ಸೈಕೋ ಎಂದು ಕರೆಯುತ್ತಾರೆ, ಕೆಲವರು ಇದನ್ನು ಹಣ ಗಳಿಸುವ ಮಾರ್ಗ ಎಂದು ಕರೆಯುತ್ತಾರೆ ಮತ್ತು ಕೆಲವರು ಅದನ್ನು ಹಾಗೆಯೇ ಕರೆಯುತ್ತಾರೆ. ಈ ವಿಡಿಯೋ ನಿಮಗೂ ಇಷ್ಟವಾದರೆ ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಪ್ರೀತಿಯ ಕಾಮೆಂಟ್ಗಳಿಗೆ ತುಂಬಾ ಧನ್ಯವಾದಗಳು. ಮುಂದಿನ ಅದ್ಭುತ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗೋಣ.